ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸದನದಿಂದ 18 ಶಾಸಕರ ಅಮಾನತು ಖಂಡಿಸಿ ಬಿಜೆಪಿ ಪ್ರತಿಭಟನೆ. ವಿಧಾನಸೌಧದ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಮುಂಭಾಗ ಪ್ಲಕಾರ್ಡ್ ಹಿಡಿದು ಆಕ್ರೋಶ. ಬೆಲೆ ಏರಿಕೆ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ. ವಕ್ಫ್ ಏಕಪಕ್ಷೀಯ ನಿರ್ಧಾರಗಳಿಗೆ ಬ್ರೇಕ್ ಹಾಕೋಕೆ ಮಸೂದೆ. ಇವತ್ತು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ. ಎನ್ಡಿಎ ಬಳಿ ಇದೆ ಬಹುಮತಕ್ಕೆ ಬೇಕಾದ 272 ಸಂಖ್ಯಾಬಲ. ವಿಪಕ್ಷಗಳ ಬಳಿ 235 ಮತಗಳು. ನಾಳೆ ರಾಜ್ಯಸಭೆಯಲ್ಲಿ ಬಿಲ್ ಮಂಡನೆಗೆ ನಿರ್ಧಾರ. ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೆ ಇಂಡಿಯಾ ಕೂಟ ವಿರೋಧ. ಮುಂದಿನ 3 ದಿನ ಲೋಕಸಭೆಗೆ ಗೈರಾಗದಂತೆ ಸಂಸದರಿಗೆ ಕಾಂಗ್ರೆಸ್ ವಿಪ್ ಜಾರಿ. ಲೋಕಸಭೆಯಲ್ಲಿ ಭಾರೀ ಕೋಲಾಹಲ ಉಂಟಾಗುವ ಸಾಧ್ಯತೆ. ಇವತ್ತು ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿ ದೆಹಲಿಗೆ ಪ್ರಯಾಣ. ಅಧ್ಯಕ್ಷರ ಬದಲಾವಣೆ, ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ. ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪಿಸಲಿರುವ ಸಿಎಂ ಸಿದ್ದರಾಮಯ್ಯ. ತೆರಿಗೆ ತಾರತಮ್ಯ ಹೋರಾಟ 2.0ಗೆ ಸಿಎಂ ತಯಾರಿ. ಕೇಂದ್ರದಿಂದ ರಾಜ್ಯಕ್ಕಾಗ್ತಾ ಇರೋ ಅನ್ಯಾಯದ ಬಗ್ಗೆ ದೆಹಲಿ ನಾಯಕರ ಗಮನಕ್ಕೆ ತರೋಕೆ ಸಿದ್ಧತೆ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟು ಹೋರಾಟಕ್ಕೆ ಪ್ಲಾನ್. ನಟ ದರ್ಶನ್ ಜಾಮೀನು ರದ್ದು ಕೋರಿ ಸರ್ಕಾರದ ಅರ್ಜಿ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ. ನ್ಯಾಯಮೂರ್ತಿ ಪರ್ದಿವಾಲಾ, ನ್ಯಾಯಮೂರ್ತಿ ವಿಶ್ವನಾಥ್ ಪೀಠದಲ್ಲಿ ಭವಿಷ್ಯ ನಿರ್ಧಾರ. ಹೊಸಪೇಟೆಯಲ್ಲಿ ಹಾಲಿ ಮಾಜಿ ಶಾಸಕರ ರಾಜಕೀಯ ಫೈಟ್. ಕಾಳಘಟ್ಟದ ಮೊರಾರ್ಜಿ ವಸತಿ ಶಾಲೆ ಕಟ್ಟಡ ಕಾಮಗಾರಿಗೆ ಶಾಸಕ ಎಚ್ಆರ್ ಗವಿಯಪ್ಪ ಅಡ್ಡಿ. ಕಾಂಗ್ರೆಸ್ ಶಾಸಕರ ನಡೆ ವಿರುದ್ಧ ಜನಾಕ್ರೋಶ. ನಕಲಿ ದಾಖಲೆ ಸೃಷ್ಟಿಸಿ ರೇರಾ ಅಗ್ರಿಮೆಂಟ್ ಅಂತ ವಂಚನೆ. ಫ್ಲಾಟ್ ಕಟ್ಟಿಸಿಕೊಡುವುದಾಗಿ 60 ಜನರಿಗೆ 50 ಕೋಟಿ ಟೋಪಿ. ತಲಘಟ್ಟಪುರ ಠಾಣೆಯಲ್ಲಿ 2 ವಿರುದ್ಧ ಕೇಸ್. ಅಸ್ಗರ್ ಮಹಮ್ಮದ್, ಸಂಜಯ್, ಸೂರ್ಯನಾರಾಯಣ್ ಎಸ್ಕೇಪ್. ಪಾಂಡವಪುರ ಎಸಿ ವಿರುದ್ಧ ಮಹಿಳೆ ಜೊತೆ ಅಸಭ್ಯ ವರ್ತನೆ ಆರೋಪ. ತಮ್ಮ ಕೆಲಸ ಮಾಡಿಕೊಡುವಂತೆ ಕೇಳಿದ ಮಹಿಳೆಗೆ ಕೊಟ್ರ ಕಿರುಕುಳ. ಪರಿಚಯಸ್ಥ ಅಧಿಕಾರಿ ಬಳಿ ಮಹಿಳೆ ನೋವು ತೋಡಿಕೊಂಡ ಆಡಿಯೋ ವೈರಲ್. ಹಾಡಹಗಲೇ ವ್ಯಕ್ತಿಗೆ ವೆಪನ್ ತೋರಿಸಿ ಧಮಕಿ ಆರೋಪ. ಪಾದಚಾರಿ ಮಾರ್ಗದಲ್ಲಿ ನಿಂತಿದ್ದ ವೇಳೆ ರೋಲ್ಸ್ ರಾಯ್ ಕಾರ್ನಲ್ಲಿ ಬಂದಿದ್ದ ವ್ಯಕ್ತಿಯಿಂದ ಧಮಕಿ. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಆಡಿಯೋ ರಾಣಿ ಪುಷ್ಪಾಗೆ ಪೊಲೀಸರಿಂದ ವಿಚಾರಣೆ. ಟೀ ಅಂಗಡಿ ಇಟ್ಟು ಜೀವನ ಸಾಗಿಸ್ತಾ ಇದ್ಲಂತೆ ಪುಷ್ಪ. ರಾಜಕೀಯ ಮುಖಂಡರ ಜೊತೆ ನಂಟು. ನಗ್ನ ವಿಡಿಯೋ ತೋರಿಸಿ ಲಕ್ಷಾಂತರ ಹಣ ಪೀಕಿದ್ಲಂತೆ. ಎಲ್ಲ ಆಯಾಮಗಳಲ್ಲಿ ಪೊಲೀಸರ ತನಿಖೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ 2 ಪೊಲೀಸರು ಲೋಕಾಯುಕ್ತ ಬಲೆಗೆ. ಗುತ್ತಿಗೆದಾರನ ಕುಟುಂಬಕ್ಕೆ ಕಿರುಕುಳ, ಲಂಚ ಪಡೆದ ಆರೋಪದಡಿ ದಾಳಿ. ಹೋಟೆಲ್ ಒಂದರಲ್ಲಿ ಡೀಲ್ ಮಾತನಾಡುವಾಗ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡ ಆರೋಪಿಗಳು. ಮೀರತ್ನಲ್ಲಿ ಲವರ್ ಜೊತೆ ಪತ್ನಿಯ ವಿವಾಹ ಪ್ರಕರಣಕ್ಕೆ ಬೆಗ್ ಟ್ವಿಸ್ಟ್. 4 ದಿನದಲ್ಲಿ ಮತ್ತೆ ಮೊದಲ ಗಂಡನ ಮನೆ ಸೇರಿದ ಪತ್ನಿ. ರಾಧಿಕಾಳ ಜವಾಬ್ದಾರಿ ಹೊರೋಕೆ ಒಪ್ಪಿದ ಮೊದಲ ಪತಿ ಬಬ್ಲು. ಪುಷ್ಪಾ 2 ಗೆಲುವಿನ ಬಳಿಕ ಹೆಸರು ಬದಲಿಸಿಕೊಂಡ ಅಲ್ಲು ಅರ್ಜುನ್. ಸಂಖ್ಯಾಶಾಸ್ತ್ರಜ್ಞರ ಸಲಹೆಯಂತೆ ಯು ಮತ್ತು ಎನ್ ಅಕ್ಷರ ಹೆಚ್ಚುವರಿಯಾಗಿ ಸೇರ್ಪಡೆ. ಅಧಿಕೃತವಾಗಿ ಎಲ್ಲೂ ಮಾಹಿತಿ ಶೇರ್ ಮಾಡದ ಐಕಾನ್ ಸ್ಟಾರ್. ಇವತ್ತು ಐಪಿಎಲ್ನಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಗುಜರಾತ್ ಕಾದಾಟ. ಗೆಲುವಿನ ಓಟ ಮುಂದುವರಿಸೋಕೆ ರಾಯಲ್ ಚಾಲೆಂಜರ್ಸ್ ರಣತಂತ್ರ.
ಇವತ್ತು ಬೆಂಗಳೂರಿನಲ್ಲಿ ಆರ್ಸಿಬಿ ಗುಜರಾತ್ ಪಂದ್ಯ ಹಿನ್ನೆಲೆ ಕ್ರಿಕೆಟ್ ಅಭಿಮಾನಿಗಳ ಅನುಕೂಲಕ್ಕಾಗಿ ಬಿಎಂಟಿಸಿಯಿಂದ ಹೆಚ್ಚುವರಿ ಬಸ್ ಸೇವೆ. ನಗರದ ಹಲವು ರಸ್ತೆಗಳಲ್ಲಿ ಸಂಚಾರ ಬದಲಾವಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.